ಮಾನವ ಹಕ್ಕುಗಳ ಆಯೋಗದ ನ್ಯಾಯಾಂಗ ಸದಸ್ಯರಾದ ಸನ್ಮಾನ್ಯ ಶ್ರೀ ಎಸ್.ಕೆ. ವಂಟಿಗೋಡಿಯವರು ಕೂಡ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ಅಧ್ಯಕ್ಷರ ಆಪ್ತ ಕಾರ್ಯದರ್ಶಿಯವರಾದ ಶ್ರೀ ಅರುಣ್ ಪೂಜಾರ್ ಅವರು ಕೂಡ ಉಪಸ್ಥಿತರಿದ್ದಾರೆ. ರಾಜ್ಯ ಮಾನವ ಹಕ್ಕುಗಳ ಆಯೋಗ 2023 ಫೆಬ್ರವರಿಯಿಂದ 2023 ನವೆಂಬರ್ವರೆಗೆ ಆಯೋಗದಲ್ಲಿ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಇಲ್ಲದ ಕಾರಣ ಕಾರ್ಯನಿರ್ವಹಿಸ್ತಾ ಇರಲಿಲ್ಲ. ಆದರೆ ಕೇಸ್ಗಳು ಮಾತ್ರ ರಿಜಿಸ್ಟರ್ ಆಗ್ತಾ ಇತ್ತು. ನಾವು ಈಗ ನಮ್ಮ ಈ ಆಯೋಗವು 2023ನೇ ಇಸವಿಯ ನವೆಂಬರ್ 28ರಂದು ಅಸ್ತಿತ್ವಕ್ಕೆ ಬಂದಿದೆ. ನಾವು ಆಯೋಗಕ್ಕೆ ಬಂದ ಸಂದರ್ಭದಲ್ಲಿ ನಮ್ಮ ಆಯೋಗದಲ್ಲಿ ಸನ್ಮಾನ್ಯ ಜಸ್ಟಿಸ್ ಎಲ್ ನಾರಾಯಣಸ್ವಾಮಿ ಅವರು ಅಧ್ಯಕ್ಷರಾಗಿ, ಶ್ರೀ ವಂಟಿಗೋಡಿಯವರು ಮತ್ತು ನಾನು ಸದಸ್ಯರಾಗಿ ಅಧಿಕಾರ ವಹಿಸಿಕೊಂಡೆವು. ಸನ್ಮಾನ್ಯ ಜಸ್ಟಿಸ್ ಎಲ್ ನಾರಾಯಣಸ್ವಾಮಿ ಅವರು ಭಾರತದ ಲೋಕಪಾಲ್ನ ನ್ಯಾಯಾಂಗ ಸದಸ್ಯರಾಗಿ ಹೋದ ಕಾರಣ ಈಗ ಅಧ್ಯಕ್ಷರ ಹುದ್ದೆ ಪ್ರಸ್ತುತ ಖಾಲಿ ಇದೆ. ನಾನು ಹಂಗಾಮಿ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಸನ್ಮಾನ್ಯ ವಂಟಿಗೋಡಿ ಸಾಹೇಬರು ನ್ಯಾಯಾಂಗ ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇವೆ. ನಾವು ಅಧಿಕಾರ ವಹಿಸಿಕೊಂಡಾಗ 5402 ಪ್ರಕರಣಗಳು ನಮ್ಮ ಆಯೋಗದಲ್ಲಿ ದಾಖಲಾಗಿ ಇತ್ಯರ್ಥ ಆಗಲಿಕ್ಕೆ ಬಾಕಿ ಇತ್ತು. ಆಮೇಲೆ ಕಳೆದ ಒಂದು ವರ್ಷದಲ್ಲಿ ಅಂದರೆ ಡಿಸೆಂಬರ್ 2024 ಡಿಸೆಂಬರ್ ಅಂತ್ಯದವರೆಗಾಗಿ 5798 ಪ್ರಕರಣಗಳು ಹೊಸದಾಗಿ ದಾಖಲಾಯಿತು. 5798 ಒಂದು ವರ್ಷದಲ್ಲಿ ಹೊಸದಾಗಿ ರಿಜಿಸ್ಟರ್ ಆಗಿದೆ. ಹಿಂದಿಂದು 5402 ಪ್ರಕರಣಗಳಿತ್ತು. ಒಟ್ಟು 11200 ಪ್ರಕರಣಗಳು ಆಯಿತು. ಅದರಲ್ಲಿ 8061 ಪ್ರಕರಣಗಳು ನಮ್ಮಲ್ಲಿ ಇತ್ಯರ್ಥಪಡಿಸಿದ್ದೇವೆ ನಾವು ಕಳೆದ ಒಂದು ವರ್ಷದಲ್ಲಿ, ಅಂದರೆ 31 ಡಿಸೆಂಬರ್ವರೆಗೆ. ಯಾವುದು 8061 8061 ಅಂದರೆ ಇನ್ನು 3139 ಪ್ರಕರಣಗಳು ಡಿಸೆಂಬರ್ ಎಂಡ್ಗೆ ನಮ್ಮಲ್ಲಿ ಇತ್ಯರ್ಥ ಆಗಲಿಕ್ಕೆ ಬಾಕಿ ಇದೆ. ನಾವು ಈ ಜಿಲ್ಲೆಗಳಿಗೆ ಭೇಟಿ ಕೊಡುವಂಥ ಉದ್ದೇಶ ಏನು ಅಂತ ಹೇಳಿದರೆ, ಜಿಲ್ಲೆಗಳಲ್ಲಿ ಆ ಜಿಲ್ಲೆಗೆ ಸಂಬಂಧಪಟ್ಟಂಥ ಪ್ರಕರಣಗಳನ್ನು ಇತ್ಯರ್ಥಪಡಿಸುವುದು ಒಂದು, ಮತ್ತು ಜಿಲ್ಲೆಯಲ್ಲಿ ಸಾರ್ವಜನಿಕ ಸೌಲಭ್ಯಗಳನ್ನು ಕೊಡುವಂಥ ಇಲಾಖೆಗಳು ಮತ್ತು ಆ ಇಲಾಖೆಗೆ ಸಂಬಂಧಪಟ್ಟಂಥ ಸಾರ್ವಜನಿಕ ಸೇವಾ ಕೇಂದ್ರಗಳಿಗೆ ಭೇಟಿ ನೀಡಿ ಅಲ್ಲಿ ಏನಾದ್ರು ಲೋಪದೋಷಗಳಿದೆಯಾ, ಅಥವಾ ಆ ಕೇಂದ್ರಗಳು, ಆ ಹಾಸ್ಟೆಲ್ ಇರ್ಬೋದು, ಬಸ್ ಸ್ಟ್ಯಾಂಡ್ ಇರ್ಬೋದು, ಹಾಸ್ಪಿಟಲ್ ಇರ್ಬೋದು, ಅಂಥ ಸಂಸ್ಥೆಗಳು ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದೆ ಎಂಬುದನ್ನು ತಿಳ್ಕೊಳ್ಳೋದು. ಮತ್ತು ಅಲ್ಲಿ ಈಗ ಹಾಸ್ಟೆಲ್ ಆದರೆ ಹಾಸ್ಟೆಲ್ನ ವಿದ್ಯಾರ್ಥಿಗಳಲ್ಲಿ ನೇರವಾಗಿ ಸಂವಾದ ಮಾಡಿ ಅವರ ಹತ್ತಿರ ಆ ಹಾಸ್ಟೆಲ್ನ ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದೆ ಎಂಬ ಫೀಡ್ಬ್ಯಾಕನ್ನು ಕೂಡ ಪಡ್ಕೊಂಡು, ಆ ಬಗ್ಗೆ ಏನಾದರೂ ನ್ಯೂನತೆಗಳಿದ್ದರೆ ಅಥವಾ ಸರ್ಕಾರದಿಂದ ಹೆಚ್ಚಿನ ಯಾವುದಾದ್ರು ಸೌಲಭ್ಯಗಳು ನೀಡಬೇಕಾಗಿದ್ದಲ್ಲಿ ಸರ್ಕಾರಕ್ಕೆ ಶಿಫಾರಸು ಮಾಡುವಂಥ ಒಂದು ಹೊಣೆ ನಮ್ಮ ಆಯೋಗಕ್ಕಿದೆ. ನಾವು ಭೇಟಿ ನೀಡಿದಂಥ ಸಂದರ್ಭ, ಇವತ್ತು ಇಲ್ಲಿಗೆ ಈಗ ನಾವು ಭೇಟಿ ನೀಡಿದಂಥ ಸಂದರ್ಭದಲ್ಲಿ ನಾವು ಇಲ್ಲಿ ಹಾಸ್ಪಿಟಲ್ಗೆ ಭೇಟಿ ನೀಡಿದ್ದೇವೆ, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್. ಹಾಗೆ ಬಿಮ್ಸಿಗೆ ಭೇಟಿ ನೀಡಿದ್ದೇವೆ, ಬಳ್ಳಾರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್, ಅಲ್ಲಿಗೆ ಭೇಟಿ ನೀಡಿದ್ದೇವೆ. ಅದಲ್ಲದೆ ಶಾಂತಿಧಾಮ ಅಂತ ಹೇಳುವಲ್ಲಿ ಒಂದು 4-5 ಹಾಸ್ಟೆಲ್ಗಳಿದೆ. ಒಂದು ಮೆಂಟಲಿ ರಿಟಾರ್ಡೆಡ್ ಬಾಲಕರ ವಸತಿ ನಿಲಯ, ಹಾಗೆ ಭಿಕ್ಷುಕರ 2 ವಸತಿ ಕೇಂದ್ರಗಳು, ಅದರಲ್ಲಿ ಹೆಂಗಸರದ್ದು ಇದೆ, ಗಂಡಸರದ್ದು ಇದೆ. ಹಾಗೆ 2 ಹಾಸ್ಟೆಲ್ಗಳಿಗೆ ಭೇಟಿ ನೀಡಿದ್ದೇವೆ. ಇನ್ನು ಜೈಲಿಗೆ ಭೇಟಿ ನೀಡಿದ್ದೇವೆ. ಸಾಮಾನ್ಯವಾಗಿ ಇಲ್ಲಿ ತಾವು ಕೂಡ ಹಾಸ್ಪಿಟ್ಲಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಪತ್ರಕರ್ತರ ಮಿತ್ರರು ಕೂಡ ಉಪಸ್ಥಿತರಿದ್ದೀರಿ. ಹಾಸ್ಪಿಟಲ್ನ ಸೇವೆಗಳಲ್ಲಿ ಹೆಚ್ಚಿನ ಕಂಪ್ಲೇಂಟ್ಗಳೇನು ಕಂಡು ಬರಲಿಲ್ಲ. ಅಲ್ಲಿರುವ ರೋಗಿಗಳಲ್ಲಿ ಕೂಡ, ಬಂದ ರೋಗಿಗಳಲ್ಲಿ ಕೂಡ ನಾವು ವಿಚಾರಿಸಿದೆವು. ಅವರು ಯಾರು ಯಾವುದೇ ರೀತಿಯ ಕಂಪ್ಲೇಂಟನ್ನು ಕೊಟ್ಟಿಲ್ಲ, ಕಂಪ್ಲೇಂಟ್ ಹೇಳಲಿಲ್ಲ. ಮತ್ತು ತಮ್ಮ ಕೆಲವು ಪತ್ರಕರ್ತರಲ್ಲಿ ಇದ್ದವರಲ್ಲಿ ಕೂಡ ಕೇಳಿದೆವು ಜನರಲ್ಲಿ ಏನಿದೆ ಒಪಿನಿಯನ್ ಅಂತ. ಹಾಸ್ಪಿಟಲ್ ಸೇವೆ ಬಗ್ಗೆ ಡಿಸ್ಟ್ರಿಕ್ಟಲ್ಲಿ ಒಳ್ಳೆಯ ಅಭಿಪ್ರಾಯ ಇದೆ ಅಂತ ಹೇಳುವುದನ್ನು ತಮ್ಮ ಸಹೋದ್ಯೋಗಿಗಳು ಕೂಡ ನಮಗೆ ತಿಳಿಸಿದರು. ಈ ರೀತಿ ಭೇಟಿ ನೀಡಿದಾಗ
ಈಗ ಇನ್ನೊಂದು ಮುಖ್ಯವಾದ ವಿಷಯ ಅಂತ ಹೇಳಿದರೆ, ನಮ್ಮ ಆಯೋಗಕ್ಕೆ ದೂರುಗಳನ್ನು ನೀಡಬೇಕಾದಾಗ ದೂರುದಾರರು ವೈಯಕ್ತಿಕವಾಗಿ ಬಂದು ದೂರನ್ನು ಕೊಡುವ ಅವಕಾಶ ಇದೆ, ಅಥವಾ ಆನ್ಲೈನ್ ಮೂಲಕ ದೂರು ಕೊಡುವ ಅವಕಾಶ ಇದೆ. ಅದಲ್ಲದಿದ್ದರೆ ಪೋಸ್ಟ್ ಮೂಲಕ ಕೂಡ, ಅಂಚೆ ಮೂಲಕ ಕೂಡ ದೂರನ್ನು ನೀಡಬಹುದಾಗಿದೆ. ನಮ್ಮಲ್ಲಿ ದೂರುಗಳು ಯಾವ ಹಂತದಲ್ಲಿದೆ ಅಂದರೆ, ಸುಮಾರು 8-9 ತಿಂಗಳ ಕಾಲ ಈ ಆಯೋಗವು ಅಧ್ಯಕ್ಷರು ಮತ್ತು ಸದಸ್ಯರಿಲ್ಲದೆ ಕಾರ್ಯನಿರ್ವಹಿಸುತ್ತದೆ. ಇದ್ದಂಥ ಸಂದರ್ಭದಲ್ಲಿ ಹಲವಾರು ದೂರುದಾರರಿಗೆ ಅವರು ಕೊಟ್ಟಂಥ ದೂರುಗಳು ಯಾವ ಹಂತದಲ್ಲಿದೆ, ದೂರುಗಳು ಏನಾಗಿದೆ ಎಂಬುದನ್ನು ತಿಳಿಯಲಿಕ್ಕೆ ಅವರು ಬಹಳಷ್ಟು ಉತ್ಸುಕರಾಗಿದ್ದರು. ಮತ್ತು ಆಗಿಂದಾಗೆ ಬೆಂಗಳೂರಿಗೆ ಭೇಟಿ ನೀಡಬೇಕಾಗಿ ಬರ್ತಾ ಇತ್ತು. ಅಲ್ಲಿ ಬಂದು ವಿಚಾರಿಸಬೇಕಾದಂಥ ಸಂದರ್ಭ ಇತ್ತು. ಇದನ್ನು ತಪ್ಪಿಸಲಿಕ್ಕೆ ನಾವೇ ಜಿಲ್ಲೆಗಳಿಗೆ ಭೇಟಿ ನೀಡಿ ಆ ಜಿಲ್ಲೆಗಳಲ್ಲಿ ಸಂಬಂಧಪಟ್ಟಂಥ ಕೇಸ್ಗಳು ಯಾವುದು ನಮ್ಮಲ್ಲಿ ಪೆಂಡಿಂಗ್ ಇದೆಯೋ ಅದನ್ನು ಅಲ್ಲಿಯೇ ಇತ್ಯರ್ಥಪಡಿಸುವುದು ಅಂತ ಹೇಳುವಂಥ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಪ್ರತಿ ಜಿಲ್ಲೆಗಳಿಗೆ ಭೇಟಿ ನೀಡಲಿಕ್ಕೆ ಆರಂಭಿಸಿದೆವು. ಈಗಾಗಲೇ 15 ಜಿಲ್ಲೆಗಳನ್ನು ನಾವು ಮುಗಿಸಿದ್ದೇವೆ. ಇದು 16ನೇ ಜಿಲ್ಲೆ ಇವತ್ತು ಇಲ್ಲಿಗೆ ಭೇಟಿ ನೀಡಿದ್ದು. ಈ ಜಿಲ್ಲೆಗೆ ಸಂಬಂಧಪಟ್ಟಂತೆ ಸುಮಾರು 27 ಪ್ರಕರಣಗಳು ಬಾಕಿ ಇತ್ತು. ಅದರಲ್ಲಿ ಇವತ್ತು ಒಂದು 3-4 ಪ್ರಕರಣಗಳಿಗೆ ಇನ್ನೂ ವರದಿ ಬರಬೇಕಾಗಿದೆ. ಉಳಿದಂಥ ಪ್ರಕರಣಗಳನ್ನು ನಾವು ಇಲ್ಲಿ ಇವತ್ತು ಇತ್ಯರ್ಥಪಡಿಸಿದ್ದೇವೆ. ಇದರಿಂದ ಸುಮಾರು 20 ಕೇಸ್ಗಳು ಸೆಟ್ಲ್ ಆಗಿದೆ. 4 ಅಲ್ಲ, ಒಂದು 7 ಕೇಸ್ ಪೆಂಡಿಂಗ್ ಇದೆ. 7 ಕೇಸ್ನಷ್ಟು ಪೆಂಡಿಂಗ್ ಇದೆ. ಅದು 7 ಕೇಸ್ನಲ್ಲಿ ಪೆಂಡಿಂಗ್ ಅಂತ ಹೇಳಿದ್ರೆ, ಕೆಲವಲ್ಲಿ ಜಿಲ್ಲೆಯಿಂದ ಅಧಿಕಾರಿಗಳ ಮಟ್ಟದಲ್ಲಿ ಆ್ಯಕ್ಷನ್ ತಗೊಂಡಿದ್ದಾರೆ. ಆದರೆ ಆ ತಗೊಂಡ ಆ್ಯಕ್ಷನನ್ನು ನಾವು ಯಾರು ದೂರುದಾರರಿದ್ದಾರೋ ಅವರಿಗೆ ತಿಳಿಸ್ತೇವೆ. ಅವರಿಂದ ಒಂದು ಕಮೆಂಟ್ಸನ್ನು ಕೇಳ್ತೇವೆ ನಾವು. ಅಂದರೆ ಅದು ಸರಿಯಾಗಿ ಅವರು ತೀರ್ಮಾನ ಮಾಡಿದ್ದಾರಾ ಇಲ್ವಾ ಅಂತ ಹೇಳಲಿಕ್ಕೆ. ಅಂದರೆ ಎಲ್ಲರೂ ಒಪ್ಪಿಕೊಳ್ತಾರೆ ಅಂತಲ್ಲ, ಆದರೆ ಅವರ ಒಂದು ಕಮೆಂಟ್ಗಳನ್ನು ನಾವು ಕೇಳ್ತೇವೆ. ಕೆಲವರು ಇಲ್ಲ ಇದು ಇತ್ಯರ್ಥ ಆಗಿದೆ ಅಂತ ನಮಗೆ ತಿಳಿಸ್ತಾರೆ. ಹಾಗಾಗಿ ಆ ಕಮೆಂಟ್ಸಿಗೆ ಬೇಕಾಗಿ ಕೆಲವು ಪ್ರಕರಣಗಳು ಬಾಕಿ ಉಳ್ಕೊಂಡಿದೆ. ಸುಮಾರು 20 ಪ್ರಕರಣಗಳನ್ನು ನಾವು ಇವತ್ತು ತೀರ್ಮಾನ ಮಾಡಿದ್ದೇವೆ. ಇಲ್ಲ, ನಮ್ಮಲ್ಲಿ ಬಂದಿಲ್ಲ. ನಾವು ಕೂಡ ಪತ್ರಿಕೆ ಅಂದರೆ ಕೊಡ್ತಾರೆ ಅಂತ ಹೇಳ್ತಾ ಇದ್ರು, ಕೊಟ್ಟಿಲ್ಲ. ನಮ್ಮಲ್ಲಿ ಯಾವುದೇ ಇದು ದೂರು ಕೊಟ್ಟಿಲ್ಲ. ಇಲ್ಲ, ಯಾರೂ ಕೊಟ್ಟಿಲ್ಲ. ಇಲ್ಲ. ಯಾವುದು ಅಲ್ಲ, ಏನೀಗ ಜೈಲಿನಲ್ಲಿ ಅಂದರೆ ಅಲ್ಲ, ಈಗ ಜೈಲಿನಲ್ಲಿ ಯಾರಿಗೂ ಒಂದು ವಿಶೇಷವಾದಂಥ ಒಂದು ಸವಲತ್ತುಗಳನ್ನು ಕೊಡಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳೋದು ತಮಗೆಲ್ಲ ಗೊತ್ತಿದ್ದ ವಿಷಯ. ಅಲ್ಲ, ಅದಕ್ಕೆ ಅವರ ವಕೀಲರು ಅದನ್ನು ನ್ಯಾಯಾಲಯದಲ್ಲಿ ಮನವರಿಕೆ ಮಾಡಿಕೊಂಡು ಬೇಲ್ ತಗೊಂಡಿದ್ದಾರೆ. ಅದಕ್ಕೆ ನಾವು ಸೋಮೋಟೋ ಅಂಥದ್ರಲ್ಲಿ ಪ್ರಕರಣಗಳನ್ನು ದಾಖಲು ಮಾಡಲಿಕ್ಕೆ ಬರುವುದಿಲ್ಲ. ಯಾವ ದೂರಂತೂ ಕೊಟ್ಟಿಲ್ಲ. ನಮ್ಮ ಆಯೋಗಕ್ಕೆ ಆ ದೂರುಗಳು ಯಾವುದು ಬಂದಿಲ್ಲ. ಎಲ್ಲಿ ಇಲ್ಲ, ಅಂಥದ್ದೇನು ನಡೆದದ್ದು ಅಂದರೆ ಜೈಲು ಅಧಿಕಾರಿಗಳಿಂದಲೂ ನಮಗೇನು ಅಂಥದ್ದು ಯಾವುದು ಹೇಳಲಿಲ್ಲ ಅವರು. ಆ ರೀತಿಯ ಯಾವುದು ದೂರು ನಮ್ಮಲ್ಲಿ ಬಂದಿಲ್ಲ. ಇನ್ನೊಂದು ನಮ್ಮ ಗಮನಕ್ಕಂಥದ್ದು ಬಂದಿಲ್ಲ. ಇನ್ನೊಂದು ಮೆಡಿಕಲ್ ಸರ್ಟಿಫಿಕೇಟ್ ಕೂಡ ಕೆಲವೊಂದಿಷ್ಟು ಇದೆ ಜೈಲ್ ಮ್ಯಾನ್ಯುವಲ್ ಪ್ರಕಾರ ಇದೆ. ಯಾವುದು ಇಲ್ಲ, ಅದು ಹಾಗೇನಾರು ಆಗಿದ್ರೆ ಅವರು ಕಂಪ್ಲೇಂಟ್ ಕೊಡ್ತಾ ಇದ್ರು. ಯಾಕಂದರೆ ಅವರ ವಕೀಲರುಗಳು ಭಾಳ ನುರಿತ ವಕೀಲರುಗಳೆಲ್ಲ ಇದ್ದರು, ಕೊಡ್ತಾ ಇದ್ರು. ಯಾವುದೋ ಕಂಪ್ಲೇಂಟ್ ನಮ್ಮ ಮುಂದೆ ಬಂದಿಲ್ಲ. ಇನ್ನೊಂದು ಈ ಸಂದರ್ಭದಲ್ಲಿ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡೋದೇನು ಅಂತ ಹೇಳಿದರೆ, ನಮ್ಮಲ್ಲಿ ದೂರುದಾರರೇ ದೂರುಗಳನ್ನು ಕೊಡಬೇಕು ಅಂದರೆ, ಯಾರು ವಿಕ್ಟಿಮ್ಸ್ ಇದ್ದಾರೆ ಅವರೇ ದೂರು ಕೊಡಬೇಕು ಅಂತ ಹೇಳಿ ಏನಿಲ್ಲ. ಅವರ ಪರವಾಗಿ ಬೇರೆಯವರಿಗೂ ದೂರು ಕೊಡಲಿಕ್ಕೆ ಅವಕಾಶ ಇದೆ.
ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಪಾತ್ರ ಇಲ್ಲಿ ಬಹಳ ಮುಖ್ಯವಾಗಿದೆ. ಯಾಕೆಂದರೆ ನೀವು ಯಾವುದಾದ್ರು ವಿಷಯವನ್ನು ಪತ್ರಿಕೆಯಲ್ಲಿ ರಿಪೋರ್ಟ್ ಮಾಡಿದರೆ ಅದನ್ನು ನಾವು ಸ್ವಯಂ ಪ್ರೇರಿತ ದೂರಾಗಿ ದಾಖಲು ಮಾಡಲಿಕ್ಕೆ ಅವಕಾಶ ಇದೆ. ಅಂದರೆ ನೀವು ಸ್ಪಷ್ಟವಾಗಿ ಬರೆದಿರಬೇಕು, ದರ್ಶನ್ ಅವರಿಗೆ ಕೊಡಬೇಕಾದ ಸೌಲಭ್ಯವನ್ನು ಜೈಲ್ ಅಥಾರಿಟಿಗಳು ಕೊಟ್ಟಿಲ್ಲ ಅಂತ. ಹಾಗೆ ಕೊಟ್ಟಿಲ್ಲ ಅಂತ ದೂರಿದ್ದಾರೆ ಅಂತ ಹೇಳಿದರೆ ಆಗೋದಿಲ್ಲ. ಕೊಟ್ಟಿಲ್ಲ ಅಂತ ನಿಮಗೆ ಮನವರಿಕೆಯಾಗಿ ನೀವು ನಿಮ್ಮ ರಿಪೋರ್ಟಲ್ಲಿ ಏನಾದ್ರು ತಿಳಿಸಿದರೆ ನಾವು ಅದನ್ನು ಸ್ವಯಂ ಪ್ರೇರಿತ ದೂರಾಗಿ ದಾಖಲು ಮಾಡಲಿಕ್ಕೆ ಅವಕಾಶ ಇದೆ. ಈ ಡಸ್ಟ್ದಿಂದ ಈ ಜನರಿಗೆ ಬಹಳ ಸಮಸ್ಯೆ ಆಗ್ತದೆ ಸರ್. ಅಲ್ಲಿ ಕರೆಕ್ಟ್ ಆಗಿ ಚರ್ಮ ಕಾಯಿಲೆಗಳಾಗಿರ್ಬೋದು, ಈ ಸಂಡೂರು ತಾಲೂಕು ಸುಲ್ತಾನ್ಪುರ ಅಂತ ಇದೆ, ಈ ಭಾಗಕ್ಕೆ ಭೇಟಿ ನೀಡಬಹುದಿತ್ತು ಸರ್. ಯಾಕಂದ್ರೆ ಅಲ್ಲಿ ಜನರು ಅಲ್ಲಿ ನರಕದಲ್ಲಿ ಬರುತ್ತಾ ಇದ್ದಾರೆ. ಅಲ್ಲ, ನಾವು ಇಲ್ಲಿಗೂ ಕೂಡ ಭೇಟಿ ನೀಡ್ತೇವೆ. ಇವತ್ತಾಗೋದಿಲ್ಲ, ಇನ್ನೊಂದು ದಿನ ಖಂಡಿತವಾಗಿ ಭೇಟಿ ನೀಡ್ತೇವೆ. ಸಂಡೂರು ತಾಲೂಕಿಗೆ ನಾವು ಸಂಡೂರು ತಾಲೂಕಿನಲ್ಲಿ ಎಲ್ಲಿಗೆ ಅಂತ ಪರ್ಟಿಕ್ಯುಲರ್ ಆಗಿ ಯಾವ ಏರಿಯಾ ಅಂತ ಬಳ್ಳಾರಿ ತಾಲೂಕಿನ ಹರಗಿದೋಣಿ ಅಲ್ಲ, ಆ ಬಗ್ಗೆ ಸ್ಪೆಸಿಫಿಕ್ ಆಗಿ ದೂರ ಬಂದರೆ ಖಂಡಿತವಾಗಿ ಭೇಟಿ ನೀಡ್ತೇವೆ. ಇಲ್ಲದಿದ್ದರೂ ಕೂಡ ನೀವೀಗ ಹೇಳಿದ್ದನ್ನು ಗಮನದಲ್ಲಿ ಇಟ್ಟುಕೊಂಡು ನೆಕ್ಸ್ಟ್ ನಾವು ರಾಯಚೂರಿಗೆ ಅಥವಾ ಇಲ್ಲಿ ಭಾಗಕ್ಕೆ ವಿಸಿಟ್ ಮಾಡುವಾಗ ಅಲ್ಲಿಗೆ ಖಂಡಿತವಾಗಿ ಭೇಟಿ ನೀಡುವಂತೆ. ಹಳ್ಳಿಗಳು ಪ್ರತಿಭಟನೆ ಮಾಡಿದ್ರೆ ಏನ, ಫಾರ್ ಎಕ್ಸಾಂಪಲ್ ಜಿಂದಾಲ್ ಡಾಂಬರ್ ಕಾರ್ಖಾನೆ ವಿರುದ್ಧ ಎಫ್ಎಲ್ಆರ್ ವಿರುದ್ಧ ಎಲ್ಲ ಪ್ರತಿಭಟನೆ ಆದ್ರಿಗಿನ ಸ್ಟೂಡೆಂಟ್ಸ್ ಅಂತ ನೋಡ್ಲಾರ್ದಂಗ ಪೊಲೀಸರು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸೋದಾಗಿದೆ. ಎಕ್ಸಾಮ್ ಬರೆಯೋ ಟೈಮಲ್ಲಿ ಕೂಡ ಅದು ತಾವ್ ಹೇಳ್ದಂಗೆ ಯಾರು ತಮ್ಮ ಗಮನಕ್ಕೆ ತಂದಿರ್ಬೋದು, ಬಟ್ ನಡೆದಿದೆ, ಕೇಸ್ಗಳು ಆಯ್ತು. ಆಮೇಲೆ ಬೇಲ್ ತಗೊಂಡ್ಬಂದ್ರು ಕೋರ್ಟ್ಗೆ ಹೋಗಿ, ಬಟ್ ಹೋರಾಟಗಳು ನಡೆದು ಸರ್. ಅಲ್ಲಿ ತೋರಣದಲ್ಲಿ ಕೆಲವೊಂದಿಷ್ಟು ಮನೆಗಳನ್ನು ತೆರವು ಮಾಡಿ ಒಕ್ಕಲೆಬ್ಬಿಸುವ ಕೆಲಸ ಆಗ್ತಾ ಇದೆ ಜಿಲ್ಲಾಡಳಿತದಿಂದ. ಆ ಬಗ್ಗೆ ಕೂಡ ಗಮನ ಹರಿಸಬಹುದು. ಅಲ್ಲ, ಜಿಲ್ಲಾಡಳಿತದಿಂದ ಅಂದರೆ ಅವರ ಜಮೀನಲ್ಲಿ ಅಲ್ಲ, ಸರ್ಕಾರಿ ಜಮೀನಿನಲ್ಲಿ ಏನಾದ್ರು ಮನೆ ಕಟ್ಟಿದ್ದನ್ನು ಇದು ಒಬ್ಬ ವ್ಯಕ್ತಿಗೆ ಸೇರಿದ ಜಮೀನು. ಅದು ಒಂದು 350 ಜನ ಅವರೆಲ್ಲ ಬೇರೆ ಕಡೆ ಇರ್ತಾರೆ. ಒಂದು 350 ಜನರು ಅಲ್ಲಿ ವಾಸ ಮಾಡ್ತಾರೆ, ಎಲ್ಲ ಮನೆ ಕಟ್ತಾರೆ, ಎಲ್ಲ ಕಟ್ತಾರೆ. ಅದು ಅವರು ನಮಗೆ ತಕ್ಕೊಳಕ್ ಆಗಲ್ಲ ಅಂತೇಳಿ ಒಬ್ರು ಬೇರೆಯವರಿಗೆ ಮಾರಾಟ ಮಾಡ್ತಾರೆ. ಓಕೆ, ಅವ್ರಿಗೆ ಇವಾಗ ಅವರು ಕೋರ್ಟಲ್ಲಿ ಹೋಗ್ಬಿಟ್ಟು ಇವರೆಲ್ಲ ಡೆಮಾಲಿಷನ್ ಅಂತೇಳಿ ಕೋರ್ಟಿಂದ ಆದೇಶ ತಂದಿದ್ದಾರೆ. ಕೋರ್ಟ್ ಆದೇಶ ಇದೆ ಅಂತ ಮಾರಾಟ ಮಾಡಿದ್ದಾರೆ. ಅಲ್ಲ, ಮಾರಾಟ ಮಾಡಿದ್ದಾರೆ. ನಾನು ತಗೊಂಡಿದ್ದೀನಿ ಸರ್, ಇವರಿಂದ ನಾನು ತಗೊಂಡಿದ್ದೆ. ನಾನು ಹೋಗ್ಬಿಟ್ಟು ಅದನ್ನ ಡೆಮಾಲಿಷನ್ ಮಾಡಲಿಕ್ಕೆ ಆದೇಶ ಆಗಿದೆ. ಅಲ್ಲ, ಕೋರ್ಟಲ್ಲಿ ಆಗ ಕಾನೂನು ಪ್ರಕಾರ ಏನು ಅಂತ ನೋಡ್ಬೇಕಾಗ್ತದೆ. ಯಾಕಂದ್ರೆ ಅವ್ರು ದುಡ್ಡು ಕೊಟ್ಟು ಅದನ್ನು ಲೀಗಲಿ ಖರೀದಿ ಮಾಡಿದ್ದಾಗಿದ್ರೆ ಅವ್ರು ಕೋರ್ಟ್ ಆದೇಶ ಪಡ್ಕೊಂಡವ್ರೆ. ಓಕೆ, ಹಾಗಿದ್ರೆ ಅಲ್ಲಿ ಯಾರನ್ನು ಒಕ್ಕಲೆಬ್ಬಿಸ್ತಾ ಇದ್ದಾರೆ ಅವರೇನಾದ್ರು ಸ್ಪೆಸಿಫಿಕ್ ಆಗಿ ಕಂಪ್ಲೇಂಟ್ ಕೊಟ್ಟರೆ ನೋಡ್ಬೋದು. ಯಾಕಂದ್ರೆ ಲೀಗಲಿ ಅವರಿಗೆ ಅಂತ ಹೋಲ್ಡ್ ಇದ್ದಾಗ ಇಲ್ಲ, ತಾವು ಹೇಳೋದು ನೋಡಿದ್ರೆ. ಅಲ್ಲ, ಆ ಥರ ಅವ್ರು ಏನಾದ್ರು ದೂರು ಕೊಟ್ಟರೆ ಮಾಡ್ಬೋದು. ಅದು ದೂರುಗಳು ಬಂದರೆ ನೋಡುವ ಅದರ ಬಗ್ಗೆ. ಜಿಲ್ಲಾ ವಾರ್ತಾಧಿಕಾರಿಗಳಿಗೆ ಅದರ ಕ್ಲಿಪ್ಪಿಂಗ್ಸ್ ಅನ್ನು ಜಸ್ಟ್ ಅಥವಾ ನೀವು ನಮಗೆ ಕೂಡಲೇ ಕಳಿಸಿಕೊಡುವಂತ ಒಂದು ವ್ಯವಸ್ಥೆ ಮಾಡಿ. ಯಾಕೆಂದ್ರೆ ಆಯ್ತು, ಅದರದ್ದು ಖಂಡಿತವಾಗಿ ನೀವು ಕಳಿಸ್ಕೊಡಿ. ಯಾಕಂದ್ರೆ ಈಗ ಈ ರೀಜನಲ್ ಎಡಿಷನ್ಸ್ ಅಂತ ಪತ್ರಿಕೆಗಳಲ್ಲಿ ಬರುವ ಕಾರಣ ಅದು ಬೆಂಗಳೂರಿನ ಪತ್ರಿಕೆಗಳಲ್ಲಿ ರಿಪೋರ್ಟ್ ಆಗೋದಿಲ್ಲ ನಮಗೆ. ಅಂದರೆ ನಮ್ಮಲ್ಲಿ ಬರುವ ಪತ್ರಿಕೆಗಳಲ್ಲಿ ನಾವು ಇದ್ದದ್ದನ್ನು ಸೋಮೋಟೋಗಿ ಖಂಡಿತವಾಗಿ ರಿಜಿಸ್ಟರ್ ಮಾಡ್ತೇವೆ. ಬಹಳಷ್ಟು ಸೋಮೋಟೋ ಪ್ರಕರಣಗಳು ನಮ್ಮಲ್ಲಿ ರಿಜಿಸ್ಟರ್ ಆಗ್ತಾ ಇದೆ. ಆದರೆ ಇಲ್ಲಿಯದ್ದು ಏನಾದ್ರು ಇದ್ದರೆ ನಾವು ಸ್ಪೆಸಿಫಿಕ್ ಆಗಿ ಜಿಲ್ಲಾ ಇವರು ವಾರ್ತಾಧಿಕಾರಿಗಳ ಗಮನಕ್ಕೆ ತಂದರೆ ಅವರು ನಮಗೆ ಕಳಿಸಿಕೊಡುವಾಗೆ ಕೇಳ್ತೇವೆ. ನಾವು ಅದನ್ನು ಇಲ್ಲಿಯದ್ದು ಯಾವುದಾದ್ರು ಇದ್ದರೂ ಕೂಡ ಅದನ್ನು ರಿಜಿಸ್ಟರ್ ಮಾಡ್ತೇವೆ. ಆ ಒಂದು ಪ್ರಕರಣದಲ್ಲಿ ಏನಾಗಿದೆ ಅಂತ ಹೇಳಿದರೆ, ಅವರು 3 ಜನ ತೀರಿ ಹೋಗಿದ್ದಾರೆ ಜಿಂದಾಲ್ ಇದರಲ್ಲಿ ಫ್ಯಾಕ್ಟ್ರಿಯಲ್ಲಿ. ಆ 3 ಜನರಲ್ಲಿ 2 ಕಾಂಪನ್ಸೇಷನ್ ಸಿಕ್ಕಿದೆ, ಒಬ್ಬರಿಗೆ ಪರಿಹಾರ ಸಿಕ್ಕಿಲ್ಲ. ಆ ಪರಿಹಾರ ಸಿಗದೇ ಇರಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಆ ಸತ್ತ ವ್ಯಕ್ತಿಯ ಹೆಂಡತಿ ಮತ್ತು ಅವರ ತಾಯಿ ಮಧ್ಯೆ ಡಿಸ್ಟ್ರಿಬ್ಯೂಷನ್ ಬಗ್ಗೆ ವ್ಯಾಜ್ಯ ಇದೆ. ಆ ವ್ಯಾಜ್ಯ ಜಿಲ್ಲಾ ನ್ಯಾಯಾಲಯದಲ್ಲಿ ಪೆಂಡಿಂಗ್ ಇದೆ. ಅಲ್ಲಿ ಯಾವ ರೀತಿ ಇತ್ಯರ್ಥ ಆಗ್ತದೋ ಅದರ ಪ್ರಕಾರ ಕೊಡ್ಬೋದು ಅಂತ ಜಿಲ್ಲಾಡಳಿತದಿಂದ ಈಗ ನಮಗೆ ರಿಪೋರ್ಟ್ ಕೊಟ್ಟಿದ್ದಾರೆ. ಅಲ್ಲಿ ತೀರ್ಮಾನ ಆದ ಕೂಡಲೇ ಅದನ್ನು ಕೊಡ್ಲಿಕ್ಕಾಗ್ತದೆ. ಇನ್ನೊಂದು ಜೈಲಿನಲ್ಲಿ ಆದ ಡೆತ್ತಿಗೆ ಸಂಬಂಧಪಟ್ಟಂತೆ 5 ಲಕ್ಷ ಕಾಂಪನ್ಸೇಷನ್ಗೆ ನಮ್ಮ ಆಯೋಗದಿಂದ ಹಿಂದೆ ಆರ್ಡರ್ ಆಗಿತ್ತು. ಅದಕ್ಕೆ ಅದು 2022ರಲ್ಲಿ ಆದ್ದು. ಅದಕ್ಕೆ ಕಾಂಪನ್ಸೇಷನ್ ಕೊಟ್ಟಿರಲಿಲ್ಲ. ಈಗ ಸರ್ಕಾರದಿಂದ 5 ಲಕ್ಷ ರಿಲೀಸ್ ಆಗಿದೆ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ ಇವತ್ತು. ಅದೇ ಒಂದು 5 ಲಕ್ಷ ರಿಲೀಸ್ ಆಗಲಿಕ್ಕೆ ಬಾಕಿ ಇತ್ತು. ಕಾಂಪನ್ಸೇಷನ್ ಆರ್ಡರ್ ಆಗಿತ್ತು ನಮ್ಮ ಆಯೋಗದಿಂದ, ಆದರೆ ರಿಲೀಸ್ ಆಗಿರಲಿಲ್ಲ. ಇವತ್ತೀಗ ಅವ್ರು ರಿಪೋರ್ಟ್ ಕೊಟ್ಟಿದ್ದಾರೆ ಸರ್ಕಾರದಿಂದ ರಿಲೀಸ್ ಆಗಿದೆ ಅಂತ.
ಅದು ಒಂದು. ಇನ್ನೊಂದು, ಈ ಪ್ರಕರಣ ಇದು ಕೋರ್ಟಲ್ಲಿ ಪೆಂಡಿಂಗ್ ಇರುವ ಕಾರಣ ಕೋರ್ಟಲ್ಲಿ ಏನು ತೀರ್ಮಾನ ಆಗುತ್ತಾ ಅದರ ಮೇಲೆ ಹೋಗುತ್ತೆ. ಉಳಿದದ್ದೆಲ್ಲ ಮೇಜರ್ ಕಂಪ್ಲೇಂಟ್ಸ್ಗಳಂದರೆ ಇದೆ. ಏನಂದರೆ ಒಬ್ಬರು ತಾನು ಸ್ಟೇರ್ ಕೇಸ್ ಕಟ್ಟುವಾಗ ಆ ಸ್ಟೇರ್ ಕೇಸನ್ನು ಕಾರ್ಪೊರೇಷನ್ ಅವರು ಒಡೆಸಿ ಹಾಕಿದ್ದಾರೆ ಅಂತ ಹಾಕಿದ್ದಾರೆ. ಅದು ನೋಡಿದರೆ ಕಾರ್ಪೊರೇಷನ್ಗೆ ಸೇರಿದ ಜಾಗ ಅಂತ, ಅದು ಅವರ ಜಾಗ ಅಲ್ಲ ಅಂಥದ್ರಿಂದ ನಾವು ಒಡಿಸಿದ್ದೇವೆ ಅಂತ ಇವರು ರಿಪೋರ್ಟ್ ಕೊಟ್ಟಿದ್ದಾರೆ. ತೀರಾ ಕೊಡುವರು ಸರ್, ಯಾಕಂದ್ರೆ ಅದು 21 ವರ್ಷದ ಮಹಿಳೆಯನ್ನ ಸಾವನ್ನಪ್ಪಿತು, ಪತ್ನಿಯರಿಗೆ ನಾರ್ಮಲ್ ಆಗಿತ್ತು. ಅವರಿಗೆ ಸರ್ಕಾರ ಪರಿಹಾರ ಕೊಡಲಿಲ್ಲ, ಅವ್ರ ಕಡೆ ಯಾವ ಅಧಿಕಾರಿಗಳು ಹೋಗಲಿಲ್ಲ, ಏನೂ ಆಗಲಿಲ್ಲ ಸರ್. ಅದ್ರ ಬಗ್ಗೆ ಏನಾದರೂ ಸರ್ಕಾರಕ್ಕೆ ಗಮನ ತರಿಸಿ ಏನಾದರೂ ಪರಿಹಾರ ಕೊಡಿ. ಯಾಕಂದ್ರೆ ದೂರ ಕೊಡಕ್ಕೆ ಬರುವೊಂದು ಅವರೆಲ್ಲ ನಾಲೆಜ್ ಇಲ್ಲ ಸರ್, ಅಷ್ಟೊಂದು ಅನಕ್ಷರಸ್ಥರಿದ್ದಾರೆ. ನೀವೇ ದೂರು ಕೊಟ್ಟರು ಆಗುತ್ತೆ ಅವರ ಪರವಾಗಿ. ಅಂದರೆ ಇದರಲ್ಲಿ ವಿಕ್ಟಿಮ್ಸೇ ದೂರು ಕೊಡಬೇಕು ಅಂತ ಇಲ್ಲ, ನಮ್ಮಲ್ಲಿ ಕೊಡಬೇಕು. ಯಾರು ಕೂಡ ಅವರ ಪರವಾಗಿ ದೂರು ಕೊಡಲಿಕ್ಕೆ ಅವಕಾಶ ಇದೆ. ತಾವೊಂದು ದೂರು ಕೊಟ್ಟರೆ ನಾವು ಖಂಡಿತವಾಗಿ ಅದನ್ನು ರಿಜಿಸ್ಟರ್ ಮಾಡ್ತೇವೆ. ಹಾಸ್ಪಿಟಲಲ್ಲಿ ನೋಡಿದಾಗ ಸಮಸ್ಯೆಗಳು ಯಾರೂ ಹೇಳಲಿಲ್ಲ. ನಾವು ನಿಮ್ಮ ಸಹೋದ್ಯೋಗಿಗಳು ಕೂಡ ಅಲ್ಲಿ ಇದ್ದರು, ಅವರ ಸಮ್ಮುಖದಲ್ಲಿ ಕೇಳಿದ್ದೇವೆ, ಯಾರು ಏನು ಕಂಪ್ಲೇಂಟ್ ಹೇಳಲಿಲ್ಲ. ಅಲ್ಲಲ್ಲ, ರೋಗಿಗಳಲ್ಲಿ ಮಾತ್ರ ಅಲ್ಲ, ನಾವು ನಿಮ್ಮ ಸಹೋದ್ಯೋಗಿಗಳ ಬೇರೆ ಪತ್ರಕರ್ತರ ಹತ್ರ ಕೂಡ ಅಲ್ಲ, ಜನರಲ್ ಇಂಪ್ರೆಷನ್ ಏನಿದೆ ಅಂತ ಕೇಳಿದೆವು. ಆಗ ಅವರು ಹೇಳಿದರು ಹಾಸ್ಪಿಟಲ್ ಬಗ್ಗೆ ಜನರಲ್ ಇಂಪ್ರೆಷನ್ ಒಳ್ಳೇದಿದೆ ಅಂತಲೇ ಹೇಳಿದ್ದಾರೆ. ಅಲ್ಲ, ಜೈಲಿನ ಊಟ ಕೂಡ ನಾವು ಕೂಡ ಇವತ್ತು ಮಾಡಿದ ಮೆನುವನ್ನು ನೋಡಿದ್ದೆವು, ಏನು ತೊಂದರೆ ಇರಲಿಲ್ಲ ಅದರಲ್ಲಿ. ಈಗ ಜಿಲ್ಲಾಸ್ಪತ್ರೆಗೆ ಹೋಗಿ ಬಂದಿದ್ದೀವಿ, ಅಲ್ಲಿ ಯಾರು ಡೆಲಿವರಿಗೆ ಹೋಗ್ತಾರೋ ಅವ್ರ ಪುರುಷರನ್ನ ಯಾರು ಸಹಿತ ಒಳಗಡೆ ಬಿಡೋದಿಲ್ಲ ಸರ್. ಅಟ್ಲೀಸ್ಟ್ ಒಂದ್ ವೇಳೆ ಹೆಂಡತಿ ಬಗ್ಗೆ ಗಂಡ ಏನಾದ್ರು ಆರೋಗ್ಯ ಸಮಸ್ಯೆ ಸಂಬಂಧಪಟ್ಟ ಕೇಳಿದ್ರು ಸಹಿತ ಒಳಗಡೆ ಬಿಡಂಗಿಲ್ಲ. ಸೊ ಇದ್ರ ಬಗ್ಗೆ ಏನಾದ್ರು ಗಮನಕ್ಕೆ ಬಂತು ಸರ್? ಅಂದ್ರೆ ಲೇಬರ್ ವಾರ್ಡಿನ ಒಳಗೆ ಬಿಡುವುದಿಲ್ಲ. ಲೇಬರ್ ವಾರ್ಡ್ ಅಲ್ಲ ಸರ್, ಅಲ್ಲ ಸರ್, ನಾಟ್ ಓನ್ಲಿ ಲೇಬರ್ ವಾರ್ಡ್, ಟೋಟಲಿ ಒಳಗಡೆ ಬಿಡೋದಿಲ್ಲ ಸರ್. ಅಲ್ಲ, ಅದು ಗಮನಕ್ಕೆ ಬರಲಿಲ್ಲ. ಚೆಕ್ ಮಾಡಿ ಸರ್. ಲೇಬರ್ ವಾರ್ಡಿಗಂತೂ ಬಿಡೋದಿಲ್ಲ, ಅದು ಬಿಡುವಾಗಿಲ್ಲ. ನಾವು ಕೂಡ ಅದರ ಬಗ್ಗೆ ಏನೋ ಟೋಟಲಿ ಒಳಗಡೆ ಪುರುಷರಿಗೆ ಎಂಟ್ರಿನೇ ಕೊಡಂಗಿಲ್ಲ ಸರ್. ಎಲ್ಲಿಗೆ? ಅದೇ ಸರ್, ಈಗ OPD ಅಂತ ಇರುತ್ತಲ್ಲ ಸರ್, ಹೆರಿಗೆ ವಿಭಾಗದಲ್ಲಿ OPD ಅಂತ ಇರುತ್ತೆ, ಅಲ್ಲೇ ಸರ್ ಎಂಟ್ರಿನೇ ಕೊಡೋದಿಲ್ಲ. ಅಟ್ಲೀಸ್ಟ್ ನಮ್ದು ಏನಾದರೂ ಡಾಕ್ಟರ್ ಹತ್ರ ಆದ್ರೂ ಪೇಷಂಟ್ಗಳು ಕರ್ಕೊಂಡು ಹೋದಾಗ ಗಂಡ್ಮಕ್ಳು ಅಟ್ಲೀಸ್ಟ್ ಇಲ್ಲ, ಅದನ್ನು ನಾವು ಡಾಕ್ಟರ್ಸ್ ಹತ್ರ ಇವತ್ತೇ ಕೇಳಿಕೊಳ್ತೇವೆ ಅದರ ಬಗ್ಗೆ. ಬಟ್ ಅಂಥದ್ದು ನಮ್ಮ ಗಮನಕ್ಕೆ ಇವತ್ತು ಬರಲಿಲ್ಲ ಯಾವುದು ಕೂಡ. ನಿಜವಾಗಿ ಸ್ವತಃ ನಾನೇ ಹೋಗಿದ್ದು ಸ್ವತಃ. ನನಗೂ ಕೂಡ ಒಳಗಡೆ ಕೇಳದೇ ಇಲ್ಲ ಸರ್, ಯಾರನ್ನು ಬಿಡಂಗಿಲ್ಲ ಅಂತ ಹೇಳಿದೆ. ನಾನು ಕೂಡ ಪತ್ರಕರ್ತನಾಗಿ ಸರ್ ಒಳಗಡೆ ನನಗೆ ಬಿಟ್ಟಿಲ್ಲ ಸರ್. ಎಲ್ಲಿವರೆಗೆ OPDಗೆ ಬಿಡ್ಬೇಕಲ್ಲ, ಬಿಟ್ಟಿಲ್ಲ. ಒಳಗಡೆ ಆಯ್ತು, ಅದನ್ನ ನಾವು ಕೇಳ್ತೇವೆ. ಆಯ್ತು, ಅದು ಸೂಕ್ತ ನಿರ್ದೇಶನ ಕೊಡ್ತೇವೆ ನಾವು, ಫ್ರೆಂಡ್ಸ್ಗಳು ಬರೋದು. ಅದರಲ್ಲಿಯೂ ನಾವು ಬೆಂಗಳೂರಲ್ಲಿ ಇರುವ ಕಾರಣ ಬೆಂಗಳೂರಿನ ಕೇಸ್ಗಳನ್ನು ಹೆಚ್ಚಾಗಿ ಡೀಲ್ ಮಾಡಿದಾಗ ಇಲ್ಲಿಗಲ್ ಡಿಟೆನ್ಷನ್ಗಳ ಬಗ್ಗೆ ಜಾಸ್ತಿ ಕೇಸ್ಗಳು ಬರ್ತಾ ಇದೆ. ಅಂದರೆ ಯಾವುದಾದ್ರು ಸಿವಿಲ್ ಡಿಸ್ಪ್ಯೂಟ್ ಇರುತ್ತೆ, ಆ ಸಿವಿಲ್ ಡಿಸ್ಪ್ಯೂಟಿಗೆ ವಿಚಾರಣೆಗೆ ಅಂತ ಕರೆಸಿ ಅಲ್ಲಿ ಅವರನ್ನು ಕೂತ್ಕೊಳ್ಳಿಸಿರ್ತಾರೆ. ಅವರು ಒಂದು ದಿನಕ್ಕಿಂತ ಹೆಚ್ಚು ಕೂತ್ಕೊಳ್ಳಿಸಿದ ಘಟನೆಗಳು ಕೂಡ ಇರ್ತದೆ. ಅಂಥ ಕಂಪ್ಲೇಂಟ್ಸ್ಗಳು ಬರ್ತದೆ. ಇನ್ನೊಂದು, ಸಾಮಾನ್ಯವಾಗಿ ಮೂಲಭೂತ ಸೌಕರ್ಯಗಳು ಇಲ್ಲದೇ ಇರುವಂಥದ್ದು ಕೆಲವು ಜಿಲ್ಲೆಗಳಲ್ಲಿ, ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಅಲ್ಲ, ಕೆಲವು ಹಳ್ಳಿಗಳಿಗೆ ಮೂಲಭೂತ ಸೌಕರ್ಯಗಳ ತೀರ ಕೊರತೆ ಇರ್ತದೆ. ಅಂಥ ಸಂದರ್ಭದಲ್ಲಿ ಕೂಡ ಭಾಳಷ್ಟು ಕಂಪ್ಲೇಂಟ್ಗಳು ನಮಗೆ ಬರ್ತದೆ. ಅದು ಜಿಲ್ಲಾ ಪಂಚಾಯಿತಿಗೆ ಸಂಬಂಧಪಟ್ಟ, ವ್ಯಾಪ್ತಿಗೆ ಸಂಬಂಧಪಟ್ಟ ಇಲಾಖೆಗಳಿಗೆ ಆಗಿರ್ತದೆ. ಇನ್ನು ಹಾಸ್ಟೆಲ್ಗಳಿಗೆ CDPO ಅವರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟ ಕೂಡ ಕಂಪ್ಲೇಂಟ್ಗಳು ಜಾಸ್ತಿ ಬರ್ತದೆ. ಸಾಮಾನ್ಯವಾಗಿ ನಮ್ಮ ಆಯೋಗದಲ್ಲಿ ದಿವಸಕ್ಕೊಂದು 30ರಿಂದ 50ರಷ್ಟು ಕಂಪ್ಲೇಂಟ್ಗಳು ಬರ್ತದೆ. ಯಾವುದೋ ಪ್ರೋಗ್ರಾಮ್ ಅಲ್ಲಿ ತಮ್ಮ ಹಾಸ್ಟೆಲಿನ ಸ್ಟೂಡೆಂಟ್ಗಳೆಲ್ಲ ಕರ್ಕೊಂಡೋಗಿ ಮೇಲಿನ ಮಾಡಿಯಿಂದ ಹೂ ಹಾಕಿಸ್ಕೊಂಡು ಹೂ ಮಾಡಿಸ್ಕೊಂಡು ಅವ್ರ ಹಾಸ್ಟೆಲ್ ಸ್ಟೂಡೆಂಟ್ಗಳನ್ನ ನಾನು ಬೇಕಾದ್ರೆ ವಿಡಿಯೋನ ಈಗಲೇ ಕೊಡ್ತೀನಿ. ಅದ್ಮೇಲೆ ಏನು ಅದು ಅಲ್ಲ, ವಿಡಿಯೋ ಕಳಿಸ್ಕೊಡಿ ನೀವು, ಕಳಿಸ್ಕೊಡ್ತೀನಿ. ಅದು ಗುಲಾಮಗಾರಿಕೆ ಮಾಡೋದು ಯಾರ ಮನಸ್ಸಿಂದನೂ ಬರೋದಿಲ್ಲ. ಇಲ್ಲ, ಅದು ತಪ್ಪು ಅಂತ ಮಾಡಿದ್ರೆ ಅದು ತಪ್ಪೇ. ತಾವು ಏನೋ ಇದ್ರೆ ಕಳಿಸ್ಕೊಡಿ. ಅಲ್ಲ, ಆ ರೀಲ್ಸ್ ಒಟ್ಟಿಗೆ ಒಂದು ಇಂಥಲ್ಲಿ ಇಂಥವ್ರಂತ ಒಂದು ಹಾಕಿ ಕಳಿಸಿಬಿಡಿ. ರಿಪೋರ್ಟ್ ಮಾಡಿದ್ದೀರಾ? ಅಲ್ಲ, ಪ್ರಜಾವಾಣಿ ರಿಪೋರ್ಟ್ ಮತ್ತು ವಿಡಿಯೋ ಕೊಟ್ಟರೆ ಸಾಕು. ಆಯ್ತು ಸರ್. ಇಲ್ಲಿ ಸರ್ಕಾರಿ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಿಂದ ಕೆಲವು ಬಡವರಿಗೆ ಹಕ್ಕುಪತ್ರ ಕೊಟ್ಟಿದ್ದಾರೆ ಸರ್, ಹಿಂದಿನ ಸರ್ಕಾರದವರಿಗೆ. ಅವು ಕೆಲವೊಂದಿಷ್ಟು ಪೇಜ್ಗಳ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ವಿತರಣೆ ಮಾಡಿದ್ದಾರೆ ಮಧ್ಯವರ್ತಿಗಳ ಹಾವಳಿಯಿಂದ. ಈಗ ಬಡವರು ಹಕ್ಕುಪತ್ರ ತಗೊಂಡು ಇದು ನಮ್ಮ ಮನೆ ನಮ್ಗೆ 23 ವರ್ಷ ಆಯ್ತು, 30 ವರ್ಷ ಆಯ್ತು, 50 ವರ್ಷ ನಾವೇ ಇದ್ದೇವೆ ಅಂತ ಹೇಳಿ
ಅಲ್ಲ. ಒಕ್ಕಲೆ ಎಬ್ಸಿದ್ರೆ ಹೇಗೆ ಸರ್ ಈ ಸಂದರ್ಭದಲ್ಲಿ? ಅಲ್ಲಲ್ಲ, ಹಕ್ಕುಪತ್ರಗಳನ್ನು ಕೊಟ್ಟವ್ರು ಯಾರು? ಜಿಲ್ಲಾಡಳಿತದಿಂದ ಮಹಾನಗರ ಪಾಲಿಕೆ ವ್ಯಾಪ್ತಿಯಿಂದ ಕೊಟ್ಟಿರೋದು. ಅದರಲ್ಲಿ ಮತ್ತೆ ಫೇಕ್ ಆಗ್ಲಿಕ್ಕೆ ಹೇಗೆ ಸಾಧ್ಯ? ಈಗ ಇಲ್ಲೇ ಡಿಸಿ ಅವರ ಹಂತದಲ್ಲೇ ರಿಜೆಕ್ಟ್ ಆಗ್ತಾ ಇದ್ದಾರೆ. ಅಲ್ಲಲ್ಲ, DC ಅವರ ಹೆಸರು ಹೇಳಿ DC ಅವರಿಗೆ ಗಮನಕ್ಕೆ ಇಲ್ಲದೆ ಅಥವಾ ಇಲಾಖೆ ಗಮನಕ್ಕಿಲ್ಲದೆ ಯಾರು ಫೇಕ್ ಸರ್ಟಿಫಿಕೇಟ್ಗಳು ಮಾಡಿದ್ರೆ ಅದು ತಪ್ಪಾಗ್ತದೆ. ಅದನ್ನೇನಾದ್ರು ಕ್ರಮ ಸೂಚನೆ ನೀಡಿದ್ರೆ ಸರ್? ಯಾಕಂದ್ರೆ ಈ ಹಂತದಲ್ಲಿ ಅವರಿಗೆ ಬಡವರು ಗೊತ್ತಿರೋದಿಲ್ಲ ಸರ್, ಎಲ್ಲ ಕೊಳಗೇರಿ ಅಭ್ಯರ್ಥಿ. ಅಲ್ಲ, ಅವರು ಮತ್ತೇನಾರು ಅವರಿಗೆ ಅಪ್ಲೈ ಫ್ರೆಶ್ ಆಗಿ ಮಾಡಿಕೊಳ್ಬೇಕಷ್ಟೇ. ಯಾಕಂದರೆ ಅಧಿಕೃತವಾದ ಸಂಸ್ಥೆಯಿಂದ ಕೊಟ್ಟರೆ ಮಾತ್ರ ಅದಕ್ಕೆ ವ್ಯಾಲ್ಯೂ ಇರೋದು, ಇಲ್ಲದಿದ್ದರೆ ಸರ್ಟಿಫಿಕೇಟ್ ವ್ಯಾಲಿಡ್ ಆಗಿರೋದಿಲ್ಲ. ಇನ್ನೊಂದು ಮಾನ್ಯ ಸದಸ್ಯರು ಹೇಳ್ಬೋದು, ಈಗ ಈ ಮಾನವ ಹಕ್ಕುಗಳ ಆಯೋಗದ ಹೆಸರುಗಳು ದುರುಪಯೋಗ ಆಗುವಂಥ ಬಹಳಷ್ಟು ಪ್ರಕರಣಗಳು ಬಂದಿದೆ. ನಮ್ಮ ನ್ಯಾಯಾಂಗ ಸದಸ್ಯರು ಅದರ ಬಗ್ಗೆ ಹೇಳ್ತಾರೆ. ಈಗಾಗಲೇ ನಮ್ಮ ಗೌರವಾನ್ವಿತ ಹಂಗಾಮಿ ಅಧ್ಯಕ್ಷರಾದ ಡಾಕ್ಟರ್ ಟಿ ಭಟ್ರು ತಮ್ಮ ಎಲ್ಲ ಪ್ರಶ್ನೆಗಳಿಗೆ ಸಮಂಜಸ ಉತ್ತರವನ್ನು ನೀಡಿದ್ದಾರೆ. ತಾವು ಇದ್ರ ಬಗ್ಗೆ ಹೆಚ್ಚಿಗೆ ಏನಿದ್ರು ನನ್ನ ಬಗ್ಗೆ ಕೇಳ್ಬೋದು. ನಾನು ಒಂದೆರಡು ವಿಷಯಗಳನ್ನು ತಮ್ಮ ಮುಂದೆ ಪ್ರಸ್ತಾಪ ಮಾಡ್ತೀನಿ. ಮೊದಲನೇದಾಗಿ, ಮೂಲಭೂತ ಸೌಕರ್ಯಗಳನ್ನು ಒದಗಿಸೋದು ಸರ್ಕಾರದ ಕರ್ತವ್ಯ. ಆ ಮೂಲಭೂತ ಸೌಕರ್ಯಗಳು ಒದಗಿಸುವಲ್ಲಿ ವಿಫಲತೆ ಆದರೆ ಆ ಸಂಬಂಧಪಟ್ಟ ಸರ್ಕಾರಿ ಅಧಿಕಾರಿ ಆ ಜನರ ಮಾನವ ಹಕ್ಕನ್ನು ಉಲ್ಲಂಘನೆ ಮಾಡಿದಂಗೆ ಆಗ್ತದೆ. ಒಂದನೇದು. ಎರಡನೇದು, ಸರ್ಕಾರದಿಂದ ಹಲವಾರು ಸವಲತ್ತುಗಳನ್ನು ಸೌಲಭ್ಯಗಳನ್ನು ಒದಗಿಸಿರ್ತಾರೆ. ಉದಾಹರಣೆಗೆ ಹೇಳಬೇಕಂದ್ರೆ, ಯಾರಿಗೆ ಮನೆ ಇಲ್ಲ ಅವ್ರಿಗೆ ಸೈಟು ನಿವೇಶನ ಕೊಡೋದು, ಮನೆ ಕಟ್ಟಿಕೊಡೋದು. ಅವು ಯಾರು ಜಮೀನನ್ನು ಸಾಗುವಳಿ ಮಾಡ್ತಿದ್ರೆ ಸರ್ಕಾರದಿಂದ ಆ ಜಮೀನನ್ನು, ಸರ್ಕಾರಿ ಜಮೀನಲ್ಲಿ ಸಾగు ಮಾಡ್ತಿದ್ರೆ ಆ ಜಮೀನನ್ನು ಒಂದೇಳೆ ಅವ್ರಿಗೆ ಅರ್ಹತೆ ಆಧಾರದ ಮೇಲೆ ಆ ಜಮೀನನ್ನು ಅವ್ರಿಗೆ ಗ್ರಾಂಟ್ ಮಾಡಲಿಕ್ಕೆ ಏನು ನಿಯಮಾನಗಳು ಅನುಸಾರ ಅವ್ರಿಗೆ ಮಾಡಲು ಬರ್ತಿದ್ರೆ ಅವ್ರಿಗೆ ಮಾಡ್ಬೋದು. ಈಗ ನಿಯಮಾನುಸಾರ ಅವ್ರಿಗೆ ನಿವೇಶನ ಕೊಡಬೇಕಾದ್ರೂ ಸಹಿತ ಕೊಡಲಿಲ್ಲ ಅಂದರೆ ಆ ವ್ಯಕ್ತಿಯ ಒಂದು ಮಾನವ ಹಕ್ಕನ್ನು ಉಲ್ಲಂಘನೆ ಮಾಡಿದಂಗೆ ಆಗ್ತದೆ. ಹಂಗೆ ಸಂಬಂಧಪಟ್ಟ ಅಧಿಕಾರಿ ಮೇಲೆ ಕ್ರಮಕ್ಕೆ ನಾವು ಶಿಫಾರಸನ್ನು ಸರ್ಕಾರಕ್ಕೆ ಮಾಡ್ಬೋದು. ಇನ್ನು ಎರಡನೇದಾಗಿ ತಾವೆಲ್ಲ ಹೇಳಿದಂತೆ, ಈ ಮಾನವ ಹಕ್ಕುಗಳ ಒಂದು ಆಯೋಗದ ಹೆಸರನ್ನು ದುರುಪಯೋಗ ಪಡಿಸ್ಕೊಂಡು ಕೆಲವು ವ್ಯಕ್ತಿಗಳು ಸರ್ಕಾರಿ ಅಧಿಕಾರಿಗಳನ್ನು ಬೆದರಿಸೋದು, ಅವರಿಂದ ಲಾಭ ಪಡ್ಕೊಳ್ಳಿಕ್ಕೆ ಅಥವಾ ಅಕ್ರಮವಾಗಿ ಹಣ ಪಡಲಿಕ್ಕೆ ಏನೋ ಒಂದು ಒತ್ತಾಯ ಮಾಡೋದು, ಹೆದರಿಕೆ ಹಾಕೋದು ಕೆಲವು ಪ್ರಸಂಗಗಳು ನಮಗೆ ಬೇರೆ ಬೇರೆ ಜಿಲ್ಲೆಗಳಿಗೆ ಕಂಡು ಬಂದಿದೆ. ಅಂಥ ಪ್ರಕರಣಗಳು ಬಂದಲ್ಲಿ ದೂರು ಕೊಟ್ಟರೆ ಅವ್ರ ಮೇಲೆ ಸಹ ಪೊಲೀಸ್ ಇಲಾಖೆಯವರು ಸಂಬಂಧಪಟ್ಟ ಸರಿಯಾದ ಒಂದು ಕಾನೂನು ಕ್ರಮವನ್ನು ಅವ್ರು ಕೈಗೊಳ್ತಾರೆ. ಈಗ ಯಾರಾದರೂ NGO ಮಾಡಿಕೊಂಡು ಈ ಮಾನವ ಹಕ್ಕುಗಳ ಒಂದು ಅರಿವನ್ನು ಉಂಟು ಮಾಡಿಸೋದು ಅಥವಾ ಉಲ್ಲಂಘನೆ ತಡೆಯಲಿಕ್ಕೆ ಏನೆಲ್ಲ ಅರಿವನ್ನು ಉಂಟು ಮಾಡಲಿಕ್ಕೆ ಅವರು ಕ್ರಮ ಕೈಗೊಂಡಿದ್ರೆ ಅದರಿಂದ ನಾವು ಸಮಾಜಕ್ಕೆ ಒಳ್ಳೆಯದಾಗ್ತದೆ, ಅದರಿಂದ ಯಾವುದೇ ಹಾನಿಕಾರಕ ಅಲ್ಲ. ಆದರೆ ಈ ಆಯೋಗದ ಹಕ್ಕನ್ನು ದುರುಪಯೋಗ ಪಡಿಸ್ಕೊಂಡು ಅಧಿಕಾರಿಗಳಿಂದ ದುರ್ಲಾಭ ಮಾಡ್ಕೋಬೇಕಂತ ಏನು ಮಾಡ್ತಾರಲ್ಲ, ಅದು ನಿಜಕ್ಕೂ ಅದು ಅಪರಾಧ. ಆ ರೀತಿ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಅಂಥ ಪ್ರಕರಣಗಳು ತಮ್ಮ ಗಮನಕ್ಕೆ ಬಂದರೂ ಸಹ ತಾವು ಪತ್ರಿಕೆಯಲ್ಲಿ ಆ ವಿಷಯವನ್ನು ಬರೆದ್ರೆ ನಾವು ಆಯೋಗ ಅದರ ಮೇಲೆ ಶೀಘ್ರ ಕ್ರಮ ಕೈಗೊಳ್ಳಲಿಕ್ಕೆ ನಾವು ಅನುವು ಮಾಡಿಕೊಡ್ತೀವಿ. ಆಮೇಲೆ ಸಂಬಂಧಪಟ್ಟ ಪೊಲೀಸ್ ಇಲಾಖೆಗೂ ಸಹ ಅಂಥ ವ್ಯಕ್ತಿಗಳ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ನಾವು ಶಿಫಾರಸು ಮಾಡ್ತೀವಿ. ಯಾಕಂದರೆ ನಾವು ಹಲವಾರು ಪ್ರಕರಣಗಳಲ್ಲಿ ಗಮನಿಸಿದ್ದೇವೆ, ಈ ವೆಹಿಕಲ್ ಮೇಲೆ ಮಾನವ ಹಕ್ಕುಗಳ ಹೋರಾಟ ಸಮಿತಿ, ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಸಮಿತಿ, ಹೀಗೆ ಏನೇನೋ ಒಂದೊಂದು ಸಿಮಿಲರ್ ನಮ್ಮ ಮಾನವ ಹಕ್ಕುಗಳ ಒಂದು ಹೆಸರನ್ನು ಬಳಸ್ಕೊಂಡು ಹಿಂದೆ ಮುಂದೆ ಸ್ವಲ್ಪ ಆಯೋಗ ಅನ್ನೋ ಬದಲೇ ಏನೋ ಸಮಿತಿ, ಕೂಟ ಅಂತ ಏನೋ ಒಂದು ಮಾಡ್ಕೊಂಡಿರ್ತಾರೆ, ರಕ್ಷಣಾ ಸಮಿತಿ. ಹಾಗೆ ಅವೆಲ್ಲ ನಮ್ಮಿಂದ ಯಾವುದೇ ಒಂದು ಅನುಮತಿ ಪಡೆದವರಲ್ಲ. ಅವರು ನಿಜವಾಗಿಯೂ ಸಮಾಜ ಸೇವೆ ಮಾಡ್ತಿದ್ರೆ ನಮ್ಮದು ಆಯೋಗದಿಂದ ಯಾವುದೇ ತಕರಾರು ಇರೋದಿಲ್ಲ. ಆದರೆ ಸರ್ಕಾರಿ ಅಧಿಕಾರಿಗಳನ್ನು ಬೆದರಿಕೆ ಹಾಕೋದು ಅಥವಾ ಸಾರ್ವಜನಿಕರಿಗನ್ನ ತೊಂದರೆ ಉಂಟು ಮಾಡೋದು, ಸಾರ್ವಜನಿಕರಿಂದ ಹಣ ಪಡ್ಕೊಂಡು ನಿಮ್ಮ ಕೆಲಸನ ಮಾಡಿಸ್ಕೊಡ್ತೀವಿ ಅಂತ ಹೀಗೆಲ್ಲ ಮಾಡ್ತಿದ್ರೆ ಅಂಥವ್ರಿಗೆ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಲಿಕ್ಕೆ ನಮ್ಮ ಆಯೋಗ ಸಂಬಂಧಪಟ್ಟ ಇಲಾಖೆಗೆ ಅಂದರೆ ಪೊಲೀಸ್ ಇಲಾಖೆಗೆ ಸೂಕ್ತ ನಿರ್ದೇಶನ ನೀಡಲಿಕ್ಕೆ ನಾವು ತಯಾರಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಅಂಥ ಪ್ರಕರಣಗಳು ಕಂಡು ಬಂದರೆ ತಾವು ಪತ್ರಿಕೆಯಲ್ಲಿ ಬರೆಯಲು ಸಹ ಆ ಬಗ್ಗೆ ನಮ್ಮ ಆಯೋಗದಿಂದ ಸೂಕ್ತ ಕ್ರಮ ಕೈಗೊಳ್ತೇವೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.